ಬರುವಂಥ ಅಭಿಮಾನಿಗಳಿಗೆ ದೊಡ್ಡ ಮನೆಯವರು ಇಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸುಮಾರು 350ಕ್ಕೂ ಹೆಚ್ಚು kg ಚಿಕನನ್ನು ಏನು ಚಿಕನ್ ಬಿರಿಯಾನಿಯನ್ನು ತಯಾರು ಮಾಡ್ತಾ ಇದ್ದಾರೆ. ನೀವೀಗ ವಿಜಲ್ಸ್ಗಳಲ್ಲಿ ನೋಡ್ತಾ ಇರಬಹುದು. ಚಿಕನ್ ಈಗಾಗಲೇ ಬಂದಿದೆ. ಇಲ್ಲಿ ಬಾಣಸಿಗರಿಂದ ಆಲ್ರೆಡಿ ಈಗ ಚಿಕನ್ ಬಿರಿಯಾನಿ ರೆಡಿ ಆಗ್ತಾ ಇದೆ. ಬರುವಂಥ ಏನು ಅಪ್ಪು ಅಭಿಮಾನಿಗಳಿಗೆ, ರಾಜ್ಯಾದ್ಯಂತ ಬರುವ ಅಪ್ಪು ಅಭಿಮಾನಿಗಳಿಗೆ ಯಾರು ಕೂಡ ಊಟ ಇಲ್ಲದೆ ಹೋಗಬಾರ್ದು ಅನ್ನೋದು ದೊಡ್ಡ ಮನೆಯವರ ಒಂದು ಇದಾಗಿದೆ. ಹಾಗಾಗಿ ಬರುವಂಥ ಅಭಿಮಾನಿಗಳಿಗೆ ಬಿಸಿ ಬಿಸಿಯಾಗಿ ಬಿರಿಯಾನಿ, ಅಪ್ಪು ಕೂಡ ಬಿರಿಯಾನಿ ಫೇವ್ರೇಟ್ ಆಗಿತ್ತು. ಅವರು ಕೂಡ ಫುಡ್ಡಿ ಅಂತಲೇ ಹೇಳ್ಬೋದು. ಅವರು ಕೂಡ ಅಭಿಮಾನಿಗಳು. ಇಲ್ಲಿ ಬಲಭಾಗದಲ್ಲಿ ನೀವು ನೋಡೋದಾದರೆ, ಹಾಗೆ ನಮ್ಮ ಕ್ಯಾಮ್ರಾಮನ್ ತೋರಿಸ್ತಾರೆ, ಬಲಭಾಗದಲ್ಲಿ ನೀವು ನೋಡೋದಾದರೆ ಇಲ್ಲಿ ಬರುವಂಥ ಎಲ್ಲ ಅಭಿಮಾನಿಗಳಿಗೂ ಯಾವುದೇ ರೀತಿ ಊಟದ ತೊಂದರೆ ಆಗಬಾರ್ದು ಅಂತೇಳಿ ಬಿರಿಯಾನಿಯನ್ನು ಏನು ದೊಡ್ಡ ಮನೆ ಕುಟುಂಬದವರು ಕೂಡ ಇಲ್ಲಿ ಅರೇಂಜ್ ಮಾಡಿದ್ದಾರೆ. ಸೊ ಈಗ ನೋಡ್ಬೋದು, ಇಲ್ಲಿ ಪ್ರತಿ ಏನು ನುರಿತ ಬಾಣಿಸಿಗರಿಂದ ಬಿರಿಯಾನಿ ಊಟ ರೆಡಿ ಆಗ್ತಾ ಇದೆ. ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ವಿಶೇಷವಾಗಿ ಏನು ದೊಡ್ಡ ಮನೆ ಕುಟುಂಬದಿಂದ ಬರುವಂಥ ಎಲ್ಲ ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ಮಾತಾಡೋಕ್ಕೆ ಇಲ್ಲಿ ನಮ್ಮ ಇವರಿದ್ದಾರೆ, ಅಂದರೆ ಇದನ್ನ ನೇತೃತ್ವ ವಹಿಸಿದಂಥ ಬಾಣಿಸಿಗರಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಈಗಾಗಲೇ ನೋಡಿ ಇಲ್ಲಿ ಎಲ್ಲ ರೀತಿಯ ವ್ಯವಸ್ಥೆ ಆಗಿದೆ. 50 ಕ್ವಿಂಟಲ್ ರೈಸ್. ಹೌದಾ? 1 ಲಕ್ಷಕ್ಕೂ ಅಧಿಕ ಜನಕ್ಕೆ ಬಿರಿಯಾನಿ ರೆಡಿ ಆಗ್ತದೆ. ಸೊ ಇದನ್ನ ಅರೇಂಜ್ಮೆಂಟ್ಸ್ ಪುನೀತ್ ಅವರ ಅಭಿಮಾನಿ ಬಳಗ ಮತ್ತೆ ಮನೆಯವರಿಂದ ರೆಡಿ ಆಗ್ತಾ ಇದೆ ಸರ್. ಸೊ ಒಟ್ಟಾರೆ ಹೇಳೋದಾದ್ರೆ, ಇವತ್ತು ಈ ಪುನೀತ್ ಸಮಾಧಿ ಸ್ಥಳಕ್ಕೆ ಬರುವಂತ ಯಾರಿಗೂ ಕೂಡ ಊಟ ಇಲ್ಲದೆ ಹೋಗಬಾರದು ಅಂತೇಳಿ ಸುಮಾರು 300ಕ್ಕೂ ಹೆಚ್ಚು kgಗಳ ಒಂದು ಚಿಕನ್ ಬಿರಿಯಾನಿಯನ್ನ ಇಲ್ಲಿ ಅರೇಂಜ್ ಮಾಡಿದ್ದಾರೆ. ಸೊ ಯಾವುದೇ ಅಭಿಮಾನಿ ಬಂದರೂ ಕೂಡ ಊಟದ ಜೊತೆಗೆ ಪುನೀತ್ ಅವ್ರನ್ನ ಕಣ್ತುಂಬಿಕೊಳ್ಳಬಹುದು ಅನ್ನೋದು ಇಲ್ಲಿಯ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವಿನ್.